Hello everyone, welcome back to my channel. ಈ ಒಂದು ವಿಡಿಯೋದಲ್ಲಿ I am going to discuss about all the multiple choice questions from 2018 to 2022. ಸೊ ಈ ಒಂದು ವಿಡಿಯೋದಲ್ಲಿ ಟೋಟಲ್ 56 ಕ್ವೆಶ್ಚನ್ಸ್ನ ನಾನು ಸಾಲ್ವ್ ಮಾಡ್ತಿದ್ದೀನಿ. ಈ ಎಲ್ಲ ಕ್ವೆಶ್ಚನ್ಸು ನಮಗೆ 2018 ಇಂದ 2022 ವರೆಗೂ ಏನು ನಮಗೆ ಮಾಡೆಲ್ ಕ್ವೆಶ್ಚನ್ ಪೇಪರ್ ಇದೆ, ಸಪ್ಲಿಮೆಂಟರಿ ಎಕ್ಸಾಮ್ಸ್ ಆ್ಯಂಡ್ ಮೇನ್ ಎಕ್ಸಾಮಿನೇಷನ್ ಏನು ಕ್ವೆಶ್ಚನ್ ಪೇಪರ್ಸ್ ಇದೆ ಆ ಒಂದು ಕ್ವೆಶ್ಚನ್ ಪೇಪರ್ಸಿಂದ ಈ 56 ಕ್ವೆಶ್ಚನ್ಸ್ನ ನಾನು ತಗೊಂಡಿದ್ದೀನಿ. ಸೊ ಫಸ್ಟ್ ಕ್ವೆಶ್ಚನ್ ಏನಿದೆ, ಇಫ್ ಎ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ a1x plus b1y plus c1 is equals to 0, a2x plus b2y plus c2 is equals to 0 in two variables have unique solution, then the correct relation among the following is. Unique relation means one relation, so lines ನಮಗೆ intersecting ಆಗಿರುತ್ತೆ. ಸೊ ಈ ಒಂದು ಕಂಡೀಷನ್ ಬರೋದು ನಮಗೆ a1 by a2 is not equals to b1 by b2 ಇದ್ದಾಗ, ಸೊ ಆಪ್ಷನ್ A is the answer. Next, second one, the common difference of the arithmetic progression 100, 93, 86 and so on is. Common difference ಅಂತ ಹೇಳಿದ್ರೆ ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್. ಸೊ ಇಲ್ಲಿ 93 ಮೈನಸ್ 100 ಅಂತ ಹೇಳಿದ್ರೆ, ಸೊ 100ಅಲ್ಲಿ 93 ಹೋಯಿತು ಅಂದರೆ 7. ಸೊ ಇಲ್ಲಿ 100 ಇಸ್ ಬಿಗ್ ನಂಬರ್ ಮುಂದೆ ಏನು ಏನಿದೆ ಮೈನಸ್ ಇದೆ, ಸೊ ಮೈನಸ್ 7 ಇಸ್ ದ ಆನ್ಸರ್. ಆಪ್ಷನ್ ಡಿ ಇಸ್ ದ ಆನ್ಸರ್. ನೆಕ್ಸ್ಟ್, ಥರ್ಡ್ ಒನ್, if the value of the discriminant of a quadratic equation is 0, then the nature of root is. ಸೊ ಇವಾಗ ಡಿಸ್ಕ್ರಿಮಿನೆಂಟ್ ಡೆಲ್ಟಾ ಈಸ್ ಈಕ್ವಲ್ಸ್ ಟು 0 ಇತ್ತು ಅಂತ ಹೇಳಿದ್ರೆ ನೇಚರ್ ಆಫ್ ರೂಟ್ ಏನಾಗುತ್ತೆ, ರಿಯಲ್, ಡಿಸ್ಟಿಂಕ್ಟ್ ಆ್ಯಂಡ್ ಇರ್ಯಾಷನಲ್, ರಿಯಲ್ ಆ್ಯಂಡ್ ಈಕ್ವಲ್, ರಿಯಲ್, ಡಿಸ್ಟಿಂಕ್ಟ್ ಆ್ಯಂಡ್ ಇರ್ಯಾಷನಲ್, ನಾಟ್ ರಿಯಲ್. ಸೊ ಡೆಲ್ಟಾ ಈಸ್ ಈಕ್ವಲ್ಸ್ ಟು 0 ಅಂದರೆ ಡಿಸ್ಕ್ರಿಮಿನೆಂಟ್ 0 ಇದ್ದಾಗ ನಮಗೆ ರೂಟ್ಸ್ ಏನಾಗುತ್ತೆ, ರಿಯಲ್ ಆ್ಯಂಡ್ ಈಕ್ವಲ್ ಆಗಿರುತ್ತೆ. ಸೊ ಆಪ್ಷನ್ ಬಿ ಇಸ್ ದ ಆನ್ಸರ್. ನೆಕ್ಸ್ಟು, ದ ವ್ಯಾಲ್ಯೂ ಆಫ್ ಕೊಸಿಕೆಂಟ್ 45 ಡಿಗ್ರಿ ಈಸ್ ಆಪ್ಷನ್ ಎ 1, ಆಪ್ಷನ್ ಬಿ ರೂಟ್ 2, ಆಪ್ಷನ್ ಸಿ 1/√2, ಆಪ್ಷನ್ ಡಿ 0. ಸೊ ಇದಕ್ಕೆ ಆನ್ಸರು ಆಪ್ಷನ್ ಬಿ ರೂಟ್ 2. Cosecant 45 value is root 2 is the answer. Next, fifth one, the distance of a point p of x, y from the origin is. So distance from the origin ಅಂತ ಹೇಳಿದ್ರೆ ನಮಗೆ ಇಲ್ಲಿ ಆಪ್ಷನ್ಸ್ ಏನಿದೆ, ರೂಟ್ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಮೈನಸ್ ಬರೋದಿಲ್ಲ, ಎಕ್ಸ್ ಮೈನಸ್ ವೈ ಇದು ಇಲ್ಲ, ಸೊ ಆಪ್ಷನ್ ಸಿ ಎಕ್ಸ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಸೊ ಆಪ್ಷನ್ ಸಿ ಇಸ್ ದ ಆನ್ಸರ್. So next, sixth one, the empirical relationship between mean, median and mode is. Option A, 3 median is equals to mode plus mean. Option B, 3 median is equals to 2 mode plus mean. Option C, 3 median is equals to 2 mode plus 2 mean. Option D, 3 median is equals to mode plus 2 mean. So ಇದಕ್ಕೆ ಆನ್ಸರ್ ಆಪ್ಷನ್ ಡಿ. ಆಪ್ಷನ್ ಡಿ, 3 median is equals to mode plus 2 mean. Next, which of the following pair of ಟ್ರಯಾಂಗಲ್ಸ್ ಆರ್ ಆಲ್ವೇಸ್ ಸಿಮಿಲರ್. ಸೊ ಸಿಮಿಲರ್ ನಮಗೆ ಯಾವುದಿರುತ್ತೆ ಅಂತ ಹೇಳಿದ್ರೆ, ಸಿಮಿಲರ್ ಅಂತ ಹೇಳಿದ್ರೆ ಏನಾಗಿರುತ್ತೆ, ಸೈಜ್ ಡಿಫ್ರೆಂಟ್ ಇರುತ್ತೆ ಬಟ್ ಶೇಪು ಸೇಮ್ ಇರುತ್ತೆ. ಸೊ ಇದು ಯಾವಾಗಿರುತ್ತೆ, 2 ಐಸೋಸಿಲಸ್ ಟ್ರಯಾಂಗಲ್, 2 ಸ್ಕೇಲಿನ್ ಟ್ರಯಾಂಗಲ್, 2 ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್, 2 ರೈಟ್ ಆ್ಯಂಗಲ್ ಟ್ರಯಾಂಗಲ್. ಸೊ ಇದಕ್ಕೆ ಆನ್ಸರು ಆಪ್ಷನ್ ಸಿ, 2 ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಸೊ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ಸಲ್ಲಿ ನಮಗೆ ರೇಷಿಯೋಸು ಈಕ್ವಲ್ ಆಗಿ ಬರುತ್ತೆ, ಬಟ್ ಅದೇ ನಾವು ರೈಟ್ ಆ್ಯಂಗಲ್, ಸ್ಕೇಲಿನ್ನು, 2 ಐಸೋಸಿಲಿಸ್ ತೊಗೊಂಡ್ವಿ ಅಂತ ಹೇಳಿದ್ರೆ ಟ್ರಯಾಂಗಲ್ಸು ಸಿಮಿಲರ್ ಆಗಿರೋದಿಲ್ಲ. ನೆಕ್ಸ್ಟ್, a cone is cut by a plane parallel to its base and the small cone that obtained is removed, then the remaining part of the cone is. ಸೊ ಒಂದು ಕೋನ್ ಇದೆ, ಸೊ ಈ ರೀತಿ ಒಂದು ಕೋನ್ ಇದೆ, ಈ ಕೋನ್ನ ಏನು ಮಾಡ್ತಾರೆ, ಈ ರೀತಿ ಕಟ್ ಮಾಡ್ತಾರೆ. ಸೊ ಈ ಸ್ಮಾಲ್ ಪಾರ್ಟ್ನ ರಿಮೂವ್ ಮಾಡಿಬಿಟ್ರೆ ನಮಗೆ ಉಳಿಯೋದು ಈ ಪಾರ್ಟ್. ಸೊ ಈ ಒಂದು ಪಾರ್ಟ್ನ ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ಫ್ರಸ್ಟಮ್ ಆಫ್ ದಿ ಕೋನ್ ಅಂತ ಹೇಳಿ ಕರಿತೀವಿ. ಸೊ ಆಪ್ಷನ್ ಎ ಇಸ್ ದ ಆನ್ಸರ್, ಎ ಫ್ರಸ್ಟಮ್ ಆಫ್ ದಿ ಕೋನ್. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ, ಇನ್ ದ ಫಾಲೋಯಿಂಗ್ ನಂಬರ್ಸ್ ಇರ್ಯಾಷನಲ್ ನಂಬರ್ ಈಸ್. ಆಪ್ಷನ್ ಎ ರೂಟ್ 16 ಮೈನಸ್ ರೂಟ್ 9. ರೂಟ್ 16 ವ್ಯಾಲ್ಯೂ ಈಸ್ 4 ಮೈನಸ್ ರೂಟ್ 9 ವ್ಯಾಲ್ಯೂ ಈಸ್ 3. ಸೊ 4 ಮೈನಸ್ 3 ಅಂತ ಹೇಳಿದ್ರೆ 1 ವಿಚ್ ಈಸ್ ರ್ಯಾಷನಲ್ ನಂಬರ್. ಸೊ ಇರ್ಯಾಷನಲ್ ನಂಬರ್ ಆಗೋದಿಲ್ಲ, ಸೊ ಇದು ಆಪ್ಷನ್ ಎ ಆನ್ಸರ್ ಆಗಲ್ಲ. ನೆಕ್ಸ್ಟ್ 3/4, ಸೊ ಇದು ಕೂಡ ನಮಗೆ ರ್ಯಾಷನಲ್ ನಂಬರ್ ಆಗುತ್ತೆ ಬಟ್ ಇಟ್ ಈಸ್ ನಾಟ್ ಎ ಇರ್ಯಾಷನಲ್ ನಂಬರ್. ದೆನ್ 0.33, ಸೊ ದಿಸ್ ಈಸ್ ಆಲ್ಸೋ ನಮಗೇನಾಗುತ್ತೆ ಇರ್ಯಾಷನಲ್ ನಂಬರ್ ಆಗೋದಿಲ್ಲ, ಬಟ್ ಇಲ್ಲಿ 2 + √3 ಏನಿದೆ, ಇಲ್ಲಿ √3 ನಮಗೆ ಇರ್ಯಾಷನಲ್ ನಂಬರ್. ಸೊ ಆಪ್ಷನ್ ಡಿ ಇಸ್ ದ ಆನ್ಸರ್. ಯೂಶ್ವಲಿ ನಮಗೆ 0.33 ಕೂಡ ಇರ್ಯಾಷನಲ್ ನಂಬರ್ ಆಗುತ್ತೆ, ಬಟ್ ಇಲ್ಲಿ ಆಪ್ಷನಲ್ಲಿ ನಮಗೆ ಮೇನ್ ಆಗಿ ನಮಗೆ ಕಾಣೋದು ಯಾವುದು, 2 + √3, ಇದು ನಮಗೆ ಇರ್ಯಾಷನಲ್ ನಂಬರ್. ನೆಕ್ಸ್ಟು, ಇಫ್ ಸೈನ್ ಎ ಇಸ್ ಈಕ್ವಲ್ಸ್ ಟು 1/√2 ದೆನ್ ದ ಮ್ಯಾಗ್ನಿಟ್ಯೂಡ್ ಆಫ್ ಆ್ಯಂಗಲ್ ಎ ಈಸ್. ಸೊ ಇವಾಗ ಸೈನ್ ಎ ಇಸ್ ಈಕ್ವಲ್ಸ್ ಟು 1/√2. ಸೊ ಸೈನ್ ನಮಗೆ 1/√2 ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ವೆನ್ ಸೈನ್ ಈಸ್ 45. ಸೊ ಸೈನ್ 45 ಡಿಗ್ರಿ ಈಸ್ ಈಕ್ವಲ್ಸ್ ಟು 1/√2. ಸೊ ಇಲ್ಲಿ
ಎ ವ್ಯಾಲ್ಯೂ ಏನಾಗುತ್ತೆ ನಮಗೆ 45. ಸೊ ಆಪ್ಷನ್ ಡಿ ಇಸ್ ದ ಆನ್ಸರ್. 11th one, the maximum number of tangents that can be drawn to a circle from an external point is. ಸೊ ಒಂದು ಸರ್ಕಲ್ ಇದೆ, ಆ ಸರ್ಕಲ್ನ ಟ್ಯಾಂಜೆಂಟ್ಸು ಫ್ರಮ್ ಆನ್ ಎಕ್ಸ್ಟರ್ನಲ್ ಪಾಯಿಂಟ್ ಅಂದರೆ ಔಟ್ಸೈಡಿಂದ ನಾವು ಎಷ್ಟು ಡ್ರಾ ಮಾಡ್ಬೋದು ಅಂತ ಹೇಳಿದ್ರೆ ವಿ ಕ್ಯಾನ್ ಡ್ರಾ ಮ್ಯಾಕ್ಸಿಮಮ್ ನಂಬರ್ ಅಲ್ಲಿ 2 ಟ್ಯಾಂಜೆಂಟ್ಸ್ನ ಡ್ರಾ ಮಾಡ್ಬೋದು. ಸೊ ಆಪ್ಷನ್ ಬಿ ಇಸ್ ದ ಆನ್ಸರ್. ನೆಕ್ಸ್ಟ್, ದ ಫಾರ್ಮುಲಾ ಯೂಸ್ ಟು ಫೈಂಡ್ ದ ಕರ್ವ್ ಸರ್ಫೇಸ್ ಏರಿಯಾ ಆಫ್ ಎ ಕೋನ್ ಆಫ್ ರೇಡಿಯಸ್ ಆರ್, height h and slant height l is. So curved surface area of cone formula ಏನಂತ ಹೇಳಿದ್ರೆ pi rl. So option A is the answer. CSC is equals to pi rl. Next, if one of the zeros of a polynomial p of x is equals to x square minus x plus k is 2, then the value of k is. So ಇಲ್ಲಿ x value ಏನು one of the zero which is nothing but x value is ಎಷ್ಟಾಗುತ್ತೆ ನಮಗೆ 2 ಆಗುತ್ತೆ. ಸೊ ಅವಾಗ ಪಿ ಆಫ್ 2 ಏನಾಗುತ್ತೆ, ಪಿ ಆಫ್ 2 ಇಸ್ ಈಕ್ವಲ್ಸ್ ಟು 2 ಸ್ಕ್ವೇರ್ ಮೈನಸ್ 2 ಪ್ಲಸ್ ಕೆ. ಸೊ ಪಿ ಆಫ್ 2 ಇಲ್ಲಿ ಏನಾಗುತ್ತೆ ನಮಗೆ 0 ಆಗಿಬಿಡುತ್ತೆ, ಬಿಕಾಸ್ 0 ಆಫ್ ದಿ ಪೋಲಿನೋಮಿಯಲ್ ಅಂತ ಹೇಳಿದ್ರೆ ಪೋಲಿನೋಮಿಯಲ್ ವ್ಯಾಲ್ಯೂ 0 ಆಗುತ್ತೆ. ನೆಕ್ಸ್ಟ್ 2 ಸ್ಕ್ವೇರ್ ಅಂದರೆ ಮೈನಸ್ 4 2 ಪ್ಲಸ್ ಕೆ. ಸೊ 4 ಮೈನಸ್ 2 ಈಸ್ 2 ಪ್ಲಸ್ ಕೆ. ಈ ಕೆ ವ್ಯಾಲ್ಯೂ ಹಾಗೆ ಇಟ್ಕೊಳ್ಳೋಣ, ಕೆ ಇಸ್ ಈಕ್ವಲ್ಸ್ ಟು ಈ ಪ್ಲಸ್ 2 ಈ ಕಡೆ ಹೋದ್ರೆ ಏನಾಗುತ್ತೆ ಮೈನಸ್ 2. ಸೊ ಕೆ ವ್ಯಾಲ್ಯೂ ಏನಾಗುತ್ತೆ ಮೈನಸ್ 2. ಆಪ್ಷನ್ ಬಿ ಇಸ್ ದ ಆನ್ಸರ್. Next, 14th one, the 10th term of an AP 5, 9, 13 and so on is. Common difference D ಏನಾಗುತ್ತೆ, D is equals to 9 minus 5 which is equals to 4 and A is equals to 5 first term, then N ಅಂತ ಹೇಳಿದ್ರೆ 10. ಸೊ 10th term ಅಂತ ಹೇಳಿದ್ರೆ A10 is equals to A plus 90. ಇದು ಮಲ್ಟಿಪಲ್ ಚಾಯ್ಸ್ ಇರೋದ್ರಿಂದ ನಾವು ಇಲ್ಲಿ ಫಾರ್ಮುಲಾ ಯೂಸ್ ಮಾಡೋ ಅವಶ್ಯಕತೆ ಏನಿಲ್ಲ. ಸೊ 5 ಪ್ಲಸ್ 9 ಇಂಟು D ಅಂತ ಹೇಳಿದ್ರೆ 4, so which is equals to 5 plus 9 4s are 36 which is equals to 36 plus 5 ಅಂತ ಹೇಳಿದ್ರೆ 41. option C is the answer. Okay, next, in the given triangle ABC, DE is parallel to BC if D is equals to 5 cm, BC is equals to 8 cm and AD is equals to 3.5 cm, then the length of AB is. So here they have given the triangle ABC, DE is parallel to BC. If DE is 5 cm, this DE is 5 centimeter and then BC is 8 centimeter, then AD is 3.5 centimeter, then the length of AB. ಸೊ ಇದು ಪೂರ್ತಿ ಲೆಂತ್ ಆಫ್ ಎ ಬಿ ಎಷ್ಟು ಅಂತ ಹೇಳಿ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ 2 ಟ್ರಯಾಂಗಲ್ಸ್ ಫಾರ್ಮ್ ಆಗಿದೆ, ಟ್ರಯಾಂಗಲ್ ಎ ಬಿ ಸಿ ಆ್ಯಂಡ್ ಟ್ರಯಾಂಗಲ್ ಎ ಡಿ ಇ. ಟ್ರಯಾಂಗಲ್ ಎ ಬಿ ಸಿ ಆ್ಯಂಡ್ ಟ್ರಯಾಂಗಲ್ ಎ ಡಿ ಇ. ಸೊ ಇಲ್ಲಿ ಈ 2 ಟ್ರಯಾಂಗಲ್ಸು ಸಿಮಿಲರ್ ಆಗಿರುತ್ತೆ ಅಂತ ನಾವು ಅಸಂಪ್ಷನ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ, ಇವಾಗ ರೇಷಿಯೋಸ್ ಏನಾಗುತ್ತೆ ಎ ಬಿ ಬೈ ಎ ಡಿ. ಸೊ ಎ ಬಿಗೆ ಕರೆಸ್ಪಾಂಡೆನ್ಸು ಎ ಡಿ ಆಗುತ್ತೆ. ಅದೇ ರೀತಿ ಬಿಗ್ ಟ್ರಯಾಂಗಲ್ ಬಿ ಸಿಗೆ ಕರೆಸ್ಪಾಂಡೆನ್ಸ್ ಯಾವುದಾಗಿರುತ್ತೆ ಡಿ ಇ. ಸೊ ಎ ಬಿ ವ್ಯಾಲ್ಯೂ ವಿ ಡೋಂಟ್ ನೋ, ಹಾಗೆ ಬರ್ಕೊಳ್ಳೋಣ, ಡಿವೈಡೆಡ್ ಬೈ ಎ ಡಿ ಎಷ್ಟಿದೆ ನಮಗೆ 3.5 ಇಸ್ ಈಕ್ವಲ್ಸ್ ಟು ಬಿ ಸಿ ವ್ಯಾಲ್ಯೂ ಈಸ್ 8 cm ಡಿವೈಡೆಡ್ ಬೈ ಡಿ ಇ ವ್ಯಾಲ್ಯೂ ಇಸ್ 5. ಸೊ ಇದನ್ನು ನಾವು ಇವಾಗ ಸಿಂಪ್ಲಿಫೈ ಮಾಡಿದ್ವಿ ಅಂತ ಹೇಳಿದ್ರೆ ಏನಾಗುತ್ತೆ, ಸೊ ವಿ ಜಸ್ಟ್ ನೀಡ್ ಎ ಬಿ ವಿಚ್ ಈಸ್ ಈಕ್ವಲ್ಸ್ ಟು 8/5 ಇಂಟು ಈ 3.5 ಈ ಕಡೆ ಹೋದರೆ ಇಂಟು 3.5 ಆಗುತ್ತೆ. ಸೊ 5 1s 5, 0.7s 5 7s 35. ಸೊ ಇಲ್ಲಿ ಪಾಯಿಂಟ್ ಇರೋದ್ರಿಂದ 0.7 ಆಗುತ್ತೆ. ಸೊ 8 7s 56. ಇಲ್ಲಿ ಪಾಯಿಂಟ್ ಆದಮೇಲೆ 1 ಡಿಜಿಟ್ ಇರೋದ್ರಿಂದ ಇಲ್ಲೂ 1 ಡಿಜಿಟ್ ಆದಮೇಲೆ ಪಾಯಿಂಟ್ ಆಗುತ್ತೆ. ಸೊ 5.6 ಇಸ್ ದ ಆನ್ಸರ್. ಆಪ್ಷನ್ ಎ ಇಸ್ ದ ಆನ್ಸರ್. Next, the probability of an event E is 0.05, then the probability of an event not E is. So ಅಂದರೆ probability of an event ಅಂತ ಹೇಳಿದ್ರೆ P of E is equals to 0.05. we have to find probability of an event not E ಅಂದರೆ P of E bar find out ಮಾಡಬೇಕು. So we know that P of E bar is equals to 1 minus P of E. ಸೊ ಇದು ಫಾರ್ಮುಲಾ ಇದೆ. ಸೊ 1 ಮೈನಸ್ ಪಿ ಆಫ್ ಇ ಅಂತ ಹೇಳಿದ್ರೆ 0.05, 1 ಮೈನಸ್ 0.05 ಅಂತ ಹೇಳಿದ್ರೆ 1.00, 0.05 ಮೈನಸ್ ಮಾಡಿದ್ವಿ ಅಂತ ಹೇಳಿದ್ರೆ ಇಲ್ಲಿ ಕ್ಯಾರಿ ತೊಗೊಂಡ್ರೆ 0, ಇಲ್ಲಿ 10 ಆಗುತ್ತೆ. ಅಗೇನ್ ಕ್ಯಾರಿ ತೊಗೊಂಡ್ರೆ ಇಲ್ಲಿ 9 ಆಗುತ್ತೆ, ಇಲ್ಲಿ 10. ಸೊ 10 ಮೈನಸ್ 5 ಈಸ್ 5, ಇಲ್ಲಿ 9. ಸೊ 0.95 ಈಸ್ ದ ಆನ್ಸರ್. ದಟ್ ಈಸ್ ಆಪ್ಷನ್ ಬಿ ಈಸ್ ದ ಆನ್ಸರ್. ನೆಕ್ಸ್ಟ್ 17th one. In the pair of linear equations x plus y is equals to 9 and x minus y is equals to n, then the value of x and y are. So x plus y is equals to 9. ಇನ್ನೊಂದು equation ಏನಿದೆ x minus y is equals to 1. So ಇಲ್ಲಿ plus y minus y get cancel, x plus x 2x. So 9 plus 1 ಏನಾಗುತ್ತೆ
10. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು 10 ಡಿವೈಡೆಡ್ ಬೈ 2 ಆಗುತ್ತೆ. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು 5. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು 5 ಇರೋದು ನಮಗೆ ಆಪ್ಷನ್ ಎಲ್ಲಿ. ಸೊ ಆಬ್ವಿಯಸ್ಲಿ ಆಪ್ಷನ್ ಏನೇ ಆನ್ಸರ್ ಆಗುತ್ತೆ. ಬೇಕಿದ್ರೆ ನೀವು ವೈನು ಫೈಂಡ್ ಔಟ್ ಮಾಡ್ಕೊಂಡ್ವಿ ಅಂತಂದರೆ ಈ ಈಕ್ವೇಷನ್ ತೊಗೊಂಡ್ವಿ ಅಂತ ಹೇಳಿದ್ರೆ ಏನಾಗುತ್ತೆ, 5 ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 9. ಸೊ ವೈ ಇಸ್ ಈಕ್ವಲ್ಸ್ ಟು 9 ಮೈನಸ್ 5 ವಿಚ್ ಈಸ್ ಈಕ್ವಲ್ಸ್ ಟು 4. ಸೊ ಆಪ್ಷನ್ ಎ ಇಸ್ ದ ಆನ್ಸರ್. ನೆಕ್ಸ್ಟ್ 18th one, the product of the prime factors of 120. ಸೊ 120ದು ಪ್ರೈಮ್ ಫ್ಯಾಕ್ಟರ್ಸ್ನ ನಾವು ಫೈಂಡ್ ಔಟ್ ಮಾಡಿದ್ವಿ ಅಂತ ಹೇಳಿದ್ರೆ ಇವಾಗ 2 ಇಂದ ಡಿವೈಡ್ ಆಗುತ್ತೆ. 2 6 12, 0ಗೆ 0, ಅಗೇನ್ 2 3 6, 0. ನೆಕ್ಸ್ಟ್ 3 ಇಂದ ಡಿವೈಡ್ ಆಗುತ್ತೆ. 3 10 30, ದೆನ್ 5 2 10, ಅಗೇನ್ 2 1 2. ಸೊ ಇಲ್ಲಿ 2 ಎಷ್ಟಿದೆ, 1 2 3. ಸೊ 2 ಕ್ಯೂಬ್ ಇಂಟು 3 ಎಷ್ಟಿದೆ, 1 ಇದೆ, 3 ಇಂಟು 5 ಎಷ್ಟಿದೆ, 1 ಇದೆ. 5 ಟು ದಿ ಪವರ್ ಆಫ್ 1, 3 ಟು ದಿ ಪವರ್ ಆಫ್ 1. ಸೊ ಆಪ್ಷನ್ ಯಾವುದು ಬರುತ್ತೆ ನಮಗೆ, 2 ಕ್ಯೂಬು ಅಂದರೆ ಆಪ್ಷನ್ ಡಿ. 3 ಟು ದಿ ಪವರ್ 1, 5 ಟು ದಿ ಪವರ್ 1. ಆಪ್ಷನ್ ಡಿ ಇಸ್ ದ ಆನ್ಸರ್. ನೆಕ್ಸ್ಟ್ 19th one, ಇನ್ ದ ಫಿಗರ್ ದ ವ್ಯಾಲ್ಯೂ ಆಫ್ ಸೈನ್ ಸಿ ಈಸ್. ಸೊ ಸೈನ್ ಸಿ ಅಂದರೆ ದಿಸ್ ಒನ್. ವಿ ನೋ ದಟ್ ಸೈನ್ ಅಂತ ಹೇಳಿದ್ರೆ ನಮಗೆ ಏನು ಬರುತ್ತೆ, ಸೈನ್ ಸಿ ಇಸ್ ಈಕ್ವಲ್ಸ್ ಟು ಆಪೋಸಿಟ್ ಬೈ ಹೈಪೋಟಿನಸ್. ಸೊ ಇಲ್ಲಿ ಆಪೋಸಿಟ್ ಸೈಡ್ ಯಾವುದಾಗುತ್ತೆ, ಸಿಗೆ ಎ ಬಿ ಆಗುತ್ತೆ. ಸೊ ಎ ಬಿ ಡಿವೈಡೆಡ್ ಬೈ ಬಿ ಸಿ ವಿಚ್ ಈಸ್ ಈಕ್ವಲ್ಸ್ ಟು ಎ ಬಿ ವ್ಯಾಲ್ಯೂ ಇಸ್ 1 ಡಿವೈಡೆಡ್ ಬೈ ಬಿ ಸಿ ವ್ಯಾಲ್ಯೂ ಇಸ್ ಎ ಬಿ ಡಿವೈಡೆಡ್ ಬೈ ಹೈಪೋಟಿನಸ್ ಅಂತ ಹೇಳಿದ್ರೆ, ಸೊ ಹಿಯರ್ ಹೈಪೋಟಿನಸ್ ವ್ಯಾಲ್ಯೂ ಈಸ್ ಎ ಸಿ. ಸೊ ಇದು ಹೈಪೋಟಿನಸ್ ಸೈಡ್ ಆಗುತ್ತೆ. ಸೊ ಅದಕ್ಕೆ ಎ ಬಿ ಬೈ ಎ ಸಿ. ಸೊ ಎ ಬಿ ಈಸ್ 1 and hypotenuse AC is 2. 1 by 2 is the answer. Option C is the answer. Next, the distance between the point 4, 3 and the origin is. So origin formula ಏನು ನಮಗೆ, square root of x square plus y square. ಸೊ ಇಲ್ಲಿ x ಅಂದರೆ square root of x ಅಂದರೆ 4 ಇದೆ, 4 square plus 3 square. ಸೊ which is equals to square root of 4 square ಅಂದರೆ 16 plus 3 square ಅಂತ ಹೇಳಿದ್ರೆ 9. ಸೊ square root of 16 ಪ್ಲಸ್ 9 ಅಂತ ಹೇಳಿದ್ರೆ 25. ಸ್ಕ್ವೇರ್ ರೂಟ್ ಆಫ್ 25 ಅಂದರೆ 5. ಸೊ ಆಪ್ಷನ್ ಸಿ ಇಸ್ ದ ಆನ್ಸರ್. ನೆಕ್ಸ್ಟ್ ಇನ್ ದ ಫಿಗರ್ ಬಿ ಸಿ ಈಸ್ ಎ. ಸೊ ಹಿಯರ್ ಇನ್ ದ ಫಿಗರ್ ಬಿ ಸಿ, ಸೊ ದಿಸ್ ಬಿ ಸಿ ಏನಿದೆನಾ, ದಿಸ್ ಈಸ್ ಅ ಕಾರ್ಡ್. ಸೊ ಪಿ ಕ್ಯೂ ಏನಾಗುತ್ತೆ ನಮಗೆ, ಟ್ಯಾಂಜೆಂಟ್ ಆಗುತ್ತೆ. ಎ ಸಿ ಡಯಾಮೀಟರ್ ಆಗುತ್ತೆ, ಬಿ ಸಿ ಏನಾಗುತ್ತೆ, ಕಾರ್ಡ್. ಸೊ ಆಪ್ಷನ್ ಬಿ ಇಸ್ ದ ಆನ್ಸರ್. ನೆಕ್ಸ್ಟ್ 22nd, ಇಫ್ nth ಟರ್ಮ್ ಆಫ್ ಆನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್ 4n ಸ್ಕ್ವೇರ್ ಮೈನಸ್ 1, ದೆನ್ ದ 8th ಟರ್ಮ್ ಈಸ್. ಸೊ ಇಲ್ಲಿ 8th ಟರ್ಮ್ ಅಂದರೆ n ಇರೋ ಜಾಗದಲ್ಲಿ ನಾವು 8ನ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. 4 ಇಂಟು 8 ಸ್ಕ್ವೇರ್ ಮೈನಸ್ 1 ವಿಚ್ ಈಸ್ ಈಕ್ವಲ್ಸ್ ಟು 4 ಇಂಟು 8 ಸ್ಕ್ವೇರ್ ಅಂತ ಹೇಳಿದ್ರೆ 64 ಮೈನಸ್ 1. ಸೊ 64 ಇಂಟು 4 ಮಾಡಿದ್ವಿ ಅಂತ ಹೇಳಿದ್ರೆ 4 4 16, 6 1 ಕ್ಯಾರಿ, 4 6 24 ಪ್ಲಸ್ 1 25 ಮೈನಸ್ 1 ವಿಚ್ ಈಸ್ ಈಕ್ವಲ್ಸ್ ಟು 255. ಆಪ್ಷನ್ ಡಿ ಇಸ್ ದ ಆನ್ಸರ್. ನೆಕ್ಸ್ಟ್ 23rd question, 26 English alphabet cards without repeating any alphabets are put in a box and shuffled well. If a card is chosen at random, then probability that card with an oval is. So we know that ovals ಯಾವ್ದು ಬರುತ್ತೆ, A, E, I, O, U. So these are the ovals. So total number of card ಎಷ್ಟಿದೆ, 26 ಇದೆ. ಅದರಲ್ಲಿ ಓವಲ್ ಬರೋದು ನಮಗೆ 5. ಸೊ 5 by 26 is the answer. ನೆಕ್ಸ್ಟ್ ಇನ್ ದ ಫಿಗರ್ ದ ಆ್ಯಂಗಲ್ ಆಫ್ ಎಲಿವೇಶನ್ ಥೀಟಾ ಈಸ್. ಸೊ ಥೀಟಾ ಸಿ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಸಿ ಥೀಟಾಗೆ ಇಲ್ಲಿ 1 ಮತ್ತು √3 ಅಂದರೆ ಎ ಬಿ ಆ್ಯಂಡ್ ಬಿ ಸಿ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎ ಬಿ ಅಂತ ಹೇಳಿದ್ರೆ ಥೀಟಾಗೆ ಏನಾಗುತ್ತೆ, ದಿಸ್ ಈಸ್ ಆಪೋಸಿಟ್ ಆ್ಯಂಡ್ ಅಡ್ಜಸೆಂಟ್. ಸೊ ಆಪೋಸಿಟ್ ಬೈ ಅಡ್ಜಸೆಂಟ್ ನಮಗೆ ಬರೋದು ಯಾವುದ್ರಲ್ಲಿ ಅಂತ ಹೇಳಿದ್ರೆ ಟ್ಯಾನಲ್ಲಿ. ಸೊ ಟ್ಯಾನ್ ಥೀಟಾ ಈಸ್ ಈಕ್ವಲ್ಸ್ ಟು ಆಪೋಸಿಟ್ ಬೈ ಅಡ್ಜಸೆಂಟ್ ಅಂತ ಹೇಳಿ ತೊಗೊಳ್ತೀವಿ. ಸೊ ಇಲ್ಲಿ ಆಪೋಸಿಟ್ ವ್ಯಾಲ್ಯೂ ಎಷ್ಟಿದೆ, 1 ಡಿವೈಡೆಡ್ ಬೈ ಅಡ್ಜಸೆಂಟ್ ವ್ಯಾಲ್ಯೂ √3. ಸೊ 1 by √3 ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಟ್ಯಾನ್ 30 ಡಿಗ್ರಿಗೆ ನಮಗೇನಾಗುತ್ತೆ 1 by √3 ಬರುತ್ತೆ. ಸೊ ಟ್ಯಾನ್ 30 ಈಸ್ ಈಕ್ವಲ್ಸ್ ಟು 1 by √3. ಸೊ ಥೀಟಾ ವ್ಯಾಲ್ಯೂ ಏನಾಗುತ್ತೆ 30 ಡಿಗ್ರಿ. ಸೊ ಆಪ್ಷನ್ ಎ ಇಸ್ ದ ಆನ್ಸರ್. ನೆಕ್ಸ್ಟ್ 25th question, the distance between 2 points P of x1, y1 and Q of x2, y2 is given by. ಸೊ ಇದು ಡಿಸ್ಟೆನ್ಸ್ ಫಾರ್ಮುಲಾ. ಸೊ ಡಿಸ್ಟೆನ್ಸ್ ಫಾರ್ಮುಲಾ ನಮಗೆ ಯಾವುದಾಗುತ್ತೆ, ಸ್ಕ್ವೇರ್ ರೂಟ್ ಆಫ್ x1 ಮೈನಸ್ x2 ಹೋಲ್ ಸ್ಕ್ವೇರ್ ಪ್ಲಸ್ y1 ಮೈನಸ್ y2 ಹೋಲ್ ಸ್ಕ್ವೇರ್. ಆಪ್ಷನ್ ಬಿ ಇಸ್ ದ ಆನ್ಸರ್. ಆಪ್ಷನ್ ಸಿ ಕೂಡ ಸೇಮ್ ಇದೆ, ಬಟ್ ನಮಗೆ ಈ ಥರ ಬಂತು ಅಂತ ಹೇಳಿದ್ರೆ ಗ್ರೇಸ್ ಮಾರ್ಕ್ಸ್ ಇರುತ್ತೆ. ಸೊ ವಿ ನೋ ದಟ್ x1 ಮೈನಸ್ x2 ಹೋಲ್ ಸ್ಕ್ವೇರ್ ಪ್ಲಸ್ y1 ಮೈನಸ್ y2 ಹೋಲ್ ಸ್ಕ್ವೇರ್ ಇಸ್ ದ ಆನ್ಸರ್. ಸೊ ಯಾವುದಕ್ಕಾದರೂ ನೀವು ಚಾಯ್ಸ್ ಮಾಡಿ ಬರಿಬೋದು. ನೆಕ್ಸ್ಟ್
ದ ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 3x ಪ್ಲಸ್ 4x ಕ್ಯೂಬ್ ಮೈನಸ್ 6 ಈಸ್ ಡಿಗ್ರಿ ಆಫ್ ದಿ ಪಾಲಿನಾಮಿಯಲ್ ಅಂತ ಹೇಳಿದ್ರೆ ಹೈಯೆಸ್ಟ್ ಪವರ್ ಆಫ್ ದಿ ವೇರಿಯೇಬಲ್. ಸೊ ಇಲ್ಲಿ ಹೈಯೆಸ್ಟ್ ಪವರ್ ಆಫ್ ದಿ ವೇರಿಯೇಬಲ್ ಎಷ್ಟಿದೆ ನಮಗೆ 3 ಇದೆ. ಸೊ ಆಪ್ಷನ್ ಸಿ ಇಸ್ ದ ಆನ್ಸರ್. ನೆಕ್ಸ್ಟ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಕೆನಾಟ್ ಬಿ ದ ಪ್ರೊಬಾಬಿಲಿಟಿ ಆಫ್ ಆನ್ ಇವೆಂಟ್. ಸೊ ಪ್ರೊಬಾಬಿಲಿಟಿ ಆಫ್ ಆನ್ ಇವೆಂಟ್ ಕೆನಾಟ್ ಬಿ ಅಂತ ಹೇಳಿದ್ರೆ ನಮಗೆ ನೆಗೆಟಿವ್ ಎಲ್ಲ ಇತ್ತು ಅಂದರೆ ಅದು ಪ್ರೊಬಾಬಿಲಿಟಿ ಆಗೋದಿಲ್ಲ. ಸೊ ಆಪ್ಷನ್ ಬಿ ಇಸ್ ದ ಆನ್ಸರ್. ನೆಕ್ಸ್ಟ್, the curved surface area of a frustum of a cone is given by curved surface area of cone ಅಂತ ಹೇಳಿದ್ರೆ ನಮಗೆ ಪೈ ಆರ್ ಎಲ್. ಅದೇ ಫ್ರಸ್ಟಮ್ ಆಫ್ ದಿ ಕೋನ್ ಅಂತ ಹೇಳಿದ್ರೆ ಇಲ್ಲಿ 2 ರೇಡಿಯಸ್ ಬರುತ್ತೆ. ಸೊ ಪೈ R1 ಪ್ಲಸ್ R2 ಇಂಟು ಎಲ್ ಇಸ್ ದ ಆನ್ಸರ್. ಸೊ ಇದು ನಮಗೆ ಆಪ್ಷನ್ ಎ ಇದೆ, ಪೈ R1 ಪ್ಲಸ್ R2 ಇಂಟು ಎಲ್. ಆಪ್ಷನ್ ಎ ಇಸ್ ದ ಆನ್ಸರ್. ನೆಕ್ಸ್ಟ್ 28th ಕ್ವಶನ್, ದ ಸೊಲ್ಯೂಷನ್ ಫಾರ್ ದ ಈಕ್ವೇಷನ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 10 ಆ್ಯಂಡ್ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ಸ್ ಟು 2r. ಸೊ ಇದನ್ನು ಸೊಲ್ಯೂಷನ್ ಫೈಂಡ್ ಔಟ್ ಮಾಡೋಣ. ಸೊ ಇಲ್ಲಿ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 10, ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ಸ್ ಟು 2. ಸೊ ಪ್ಲಸ್ ವೈ ಮೈನಸ್ ವೈ ಗೆಟ್ ಕ್ಯಾನ್ಸಲ್, ಎಕ್ಸ್ ಪ್ಲಸ್ ಎಕ್ಸ್ 2x, 10 ಪ್ಲಸ್ 2 ಅಂತ ಹೇಳಿದ್ರೆ 12. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು 12 ಡಿವೈಡೆಡ್ ಬೈ 2. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು 6. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು 6 ನಮಗೆ ಯಾವುದಲ್ಲಿದೆ, ಆಪ್ಷನ್ ಎ ಅಲ್ಲಿ ಇದೆ. ಸೊ ಅಗೇನ್ ಇಫ್ ವಿ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ ಎಕ್ಸ್ ಇನ್ ಈಕ್ವೇಷನ್ 1 ಅವಾಗ ಏನಾಗುತ್ತೆ, 6 ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 10. ಸೊ ವೈ ಇಸ್ ಈಕ್ವಲ್ಸ್ ಟು 10 ಮೈನಸ್ 6 ಇಸ್ ಈಕ್ವಲ್ಸ್ ಟು 4. ಸೊ ಆಪ್ಷನ್ ಎನೇ ಆನ್ಸರ್. 8th ಕ್ವಶನ್, in the adjoining figure TP and TQ are the tangents. So ಇಲ್ಲಿ TP and TQ are the tangents to the circle with center O. The measure of angle PTQ is, ಸೊ ಇಲ್ಲಿ ನಮಗೆ POQ 110 ಡಿಗ್ರಿ ಇದೆ. ಸೊ PTQ ದಿಸ್ ಆ್ಯಂಗಲ್ ಎಷ್ಟಾಗುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. ಇಟ್ಸ್ ವೆರಿ ಈಸಿ. 180ಲಿ ನಾವು 110 ಡಿಗ್ರಿ ಮೈನಸ್ ಮಾಡಿದ್ವಿ ಅಂದರೆ ಸಿಗುತ್ತೆ. ಸೊ 180 ಮೈನಸ್ 110 ಅಂತ ಹೇಳಿದ್ರೆ 70 ಡಿಗ್ರಿ. ಸೊ ಆಪ್ಷನ್ ಸಿ ಇಸ್ ದ ಆನ್ಸರ್. ನೆಕ್ಸ್ಟ್, ದ ಕೋಆರ್ಡಿನೇಟ್ಸ್ ಆಫ್ ದ ಆರಿಜಿನ್ ಆರ್, ಆಫ್ ದಿ ಆರಿಜಿನ್ ಅಂತ ಹೇಳಿದ್ರೆ ನಮಗೆ 0,0. ಸೊ ಆಪ್ಷನ್ ಸಿ ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್, ಇಫ್ ದ ಡಿಸ್ಕ್ರಿಮಿನೆಂಟ್ ಆಫ್ ಅ ಕ್ವಾಡ್ರಾಟಿಕ್ ಈಕ್ವೇಷನ್ ಬಿ ಸ್ಕ್ವೇರ್ ಮೈನಸ್ 4ac ಇಸ್ ಈಕ್ವಲ್ಸ್ ಟು 0, ದೆನ್ ದ ರೂಟ್ಸ್ ಆರ್. ಡಿಸ್ಕ್ರಿಮಿನೆಂಟ್ ನಮಗೆ 0 ಆಯಿತು ಅಂತ ಹೇಳಿದ್ರೆ ರೂಟ್ಸ್ ಆರ್ ಈಕ್ವಲ್ ಆ್ಯಂಡ್ ರಿಯಲ್. ಸೊ ಆಪ್ಷನ್ ಬಿ ಇಸ್ ದ ಆನ್ಸರ್. ರೂಟ್ಸ್ ಆರ್ ಈಕ್ವಲ್. ನೆಕ್ಸ್ಟ್, ಲೈನ್ಸ್ ರೆಪ್ರೆಸೆಂಟೆಡ್ ಬೈ ದ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ x ಮೈನಸ್ ವೈ ಇಸ್ ಈಕ್ವಲ್ಸ್ ಟು 8 ಆ್ಯಂಡ್ 3x ಮೈನಸ್ 3y ಇಸ್ ಈಕ್ವಲ್ಸ್ ಟು 16r. ಕೋಎಫಿಷಿಯಂಟ್ ರೇಷಿಯೋ ನೋಡಿದ್ರೆ a1 ಬೈ a2 ಏನಾಗುತ್ತೆ. ಸೊ ಇಲ್ಲಿ a1 ಅಂತ ಹೇಳಿದ್ರೆ 1 x ಕೋಎಫಿಷಿಯಂಟು, a2 ಅಂತ ಹೇಳಿದ್ರೆ ಸೆಕೆಂಡ್ ಈಕ್ವೇಷನ್ x ಕೋಎಫಿಷಿಯಂಟು 3. ಸಿಮಿಲರ್ಲಿ b1 ಬೈ b2 ಅಂತ ಹೇಳಿದ್ರೆ ವೈನ ಕೋಎಫಿಷಿಯಂಟು ಇಲ್ಲೇನಿದೆ -1 ಡಿವೈಡೆಡ್ ಬೈ, ಇಲ್ಲಿ ವೈನ ಕೋಎಫಿಷಿಯಂಟು -3, ಮೈನಸ್ ಮೈನಸ್ ಗೆಟ್ ಕ್ಯಾನ್ಸಲ್ 1/3. ನೆಕ್ಸ್ಟು C1 ಬೈ C2 ಅಂತ ಹೇಳಿದ್ರೆ, ಸೊ C1 ಅಂದರೆ ಇದು ಸಿ ಈ ಕಡೆ ಬಂದರೆ ಏನಾಗುತ್ತೆ -8 ಡಿವೈಡೆಡ್ ಬೈ 16 ಅಂದರೂ ಕೂಡ -16 ಆಗುತ್ತೆ. ಮೈನಸ್ ಮೈನಸ್ ಗೆಟ್ ಕ್ಯಾನ್ಸಲ್ 8 1s 8 2s 1/2. ಸೊ ಹಿಯರ್ a1 ಬೈ a2 ಇಸ್ ಈಕ್ವಲ್ಸ್ ಟು b1 ಬೈ b2 ವಿಚ್ ಈಸ್ ನಾಟ್ ಈಕ್ವಲ್ಸ್ ಟು C1 ಬೈ C2. ಸೊ ಈ ರೀತಿ ಇದ್ದಾಗ ನಮಗೆ ಲೈನ್ಸ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಪ್ಯಾರಲಲ್ ಲೈನ್ಸ್. ಸೊ ಆಪ್ಷನ್ ಬಿ ಇಸ್ ದ ಆನ್ಸರ್. ನೆಕ್ಸ್ಟ್, ಇನ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ 5 3 1 -1 ದ ಕಾಮನ್ ಡಿಫ್ರೆನ್ಸ್ ಈಸ್. ಸೊ ಕಾಮನ್ ಡಿಫ್ರೆನ್ಸ್ ಏನಾಗುತ್ತೆ 3 - 5 ವಿಚ್ ಈಸ್ ಈಕ್ವಲ್ಸ್ ಟು 5ಅಲ್ಲಿ 3 ಹೋಯಿತು ಅಂದರೆ 2. ಬಿಗ್ ನಂಬರ್ ಈಸ್ 5 ಮುಂದೆ ಏನಿದೆ ಮೈನಸ್. ಸೊ -2. ಆಪ್ಷನ್ ಎ ಇಸ್ ದ ಆನ್ಸರ್. ನೆಕ್ಸ್ಟ್ 35th ಕ್ವಶನ್, x ಇಂಟು x ಪ್ಲಸ್ 1 ಈಸ್ ಈಕ್ವಲ್ಸ್ ಟು 5 ಈಸ್ ಎ. ಸೊ x ಇಂಟು x ಪ್ಲಸ್ 1 ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, x ಇಂಟು x ಸ್ಕ್ವೇರ್ ಪ್ಲಸ್ x ಇಂಟು 1 ಈಸ್ x. ಈ ಪ್ಲಸ್ 5 ಈ ಕಡೆ ಬಂದರೆ ಏನಾಗುತ್ತೆ -5 ವಿಚ್ ಈಸ್ ಈಕ್ವಲ್ಸ್ ಟು 0. ಇದು ನಮಗೆ ಕ್ವಾಡ್ರಾಟಿಕ್ ಈಕ್ವೇಷನ್ ಆಗುತ್ತೆ. ಸೊ ಆಪ್ಷನ್ ಬಿ ಇಸ್ ದ ಆನ್ಸರ್, ಕ್ವಾಡ್ರಾಟಿಕ್ ಈಕ್ವೇಷನ್. ನೆಕ್ಸ್ಟ್ 1 ಪ್ಲಸ್ tan ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ಸ್ ಟು, ಸೊ ವಿ ನೋ ದಟ್ ಸೀಕೆಂಟ್ ಸ್ಕ್ವೇರ್ ಥೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ಸ್ ಟು 1. ಸೊ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಅಂದರೆ ಏನಾಗುತ್ತೆ 1, ಈ ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಈ ಕಡೆ ಬಂದರೆ ಏನಾಗುತ್ತೆ ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ. ಸೊ ಈ ಕಡೆ ನೋಡುತ್ತೆ ಸೀಕೆಂಟ್ ಸ್ಕ್ವೇರ್ ಥೀಟಾ. ಸೊ ಆಪ್ಷನ್ ಸಿ ಇಸ್ ದ ಆನ್ಸರ್. ನೆಕ್ಸ್ಟ್, ದ ವ್ಯಾಲ್ಯೂ ಆಫ್ ಕಾಟ್ 90 ಡಿಗ್ರೀಸ್, ಕಾಟ್ 90 ಡಿಗ್ರಿ ವ್ಯಾಲ್ಯೂ ನಮಗೇನಿರುತ್ತೆ 0. ಸೊ ಆಪ್ಷನ್ ಡಿ ಇಸ್ ದ ಆನ್ಸರ್. ನೆಕ್ಸ್ಟ್, ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ ಪಿ ಆಫ್ ಎ ಕಮ ಬಿ ಫ್ರಮ್ ದ ಆರಿಜಿನ್ ಈಸ್. ಸೊ ಡಿಸ್ಟೆನ್ಸ್ ಫ್ರಮ್ ದ ಆರಿಜಿನ್ ಫಾರ್ಮುಲಾ ಏನು ನಮಗೆ ಸ್ಕ್ವೇರ್ ರೂಟ್ ಆಫ್ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್. ಇಲ್ಲಿ XY ಬದಲು ಏನಿದೆ ಎ ಬಿ ಇದೆ. ಸೊ ಸ್ಕ್ವೇರ್ ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಆನ್ಸರ್ ಆಗುತ್ತೆ. ಸೊ ದಟ್ ಈಸ್ ಆಪ್ಷನ್ ಎ, ಸ್ಕ್ವೇರ್ ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಯೂನಿಟ್ಸ್. ನೆಕ್ಸ್ಟ್, ಇನ್ ದ ಫಿಗರ್ ಸೀಕೆಂಟ್ ಈಸ್. ಸೊ ಸೀಕೆಂಟ್ ಅಂತ ಹೇಳಿದ್ರೆ ಲೈನ್ ವಿಚ್ ಪಾಸಸ್ ಥ್ರೂ 2 ಪಾಯಿಂಟ್ಸ್ ಆಫ್ ದಿ ಸರ್ಕಲ್. ಸೊ ಈ 2 ಪಾಯಿಂಟ್ಸಿಂದ ಪಾಸ್ ಆಗಿರೋ ಲೈನ್ ಯಾವುದು ನಮಗೆ MN. ಸೊ ಆಪ್ಷನಲ್ಲಿ ಆಪ್ಷನ್ ಡಿ MN ಇಸ್ ದ ಆನ್ಸರ್.
Next, 40th question. Volume of a sphere of radius r units is. So, volume of sphere formula ಏನು ನಮಗೆ 4/3 pi r cube cubic units. So, option C is the answer. Next, the graphical representation of a pair of lines x plus 2y minus 4 is equals to 0 and 2x plus 4y minus 12 is equals to 0 is. So, ಇಲ್ಲಿ a1 by a2 ಏನಾಗುತ್ತೆ ನಮಗೆ a1 ಅಂತ ಹೇಳಿದ್ರೆ x coefficient 1 divided by a2 ಅಂತ ಹೇಳಿದ್ರೆ 2 1/2 ನೆಕ್ಸ್ಟ್ b1 by b2 ವಿಚ್ ಈಸ್ ಈಕ್ವಲ್ಸ್ ಟು y ಕೋಎಫಿಷಿಯಂಟ್ ಇಲ್ಲಿ 2 ಆಗುತ್ತೆ ಸೆಕೆಂಡ್ ಇಕ್ವೇಷನಲ್ಲಿ 4 ಸೊ 2 1 ಝಾ 2 2 2 ಝಾ 4 1/2 ಸೊ ಅದೇ ಥರ c1 by c2 ಅಂತ ಹೇಳಿದ್ರೆ -4 by -12 ಸೊ ಮೈನಸ್ ಗೆಟ್ ಕ್ಯಾನ್ಸಲ್ 4 1 ಝಾ 4 3 ಝಾ 1/3 ಸೊ ಇಲ್ಲಿ a1 by a2 b1 by b2 ಎರಡು ಈಕ್ವಲ್ ಆಗುತ್ತೆ c1 by c2 ಇಸ್ ನಾಟ್ ಈಕ್ವಲ್ಸ್ ಟು ಆಗುತ್ತೆ ಸೊ ದಿಸ್ ಈಸ್ ಆಲ್ಸೋ ನಮಗೆ ಏನಾಗುತ್ತೆ ಪ್ಯಾರಲಲ್ ಲೈನ್ಸ್ ಆಪ್ಷನ್ ಬಿ ಇಸ್ ದ ಆನ್ಸರ್ ನೆಕ್ಸ್ಟ್ 42 ದ ಕಾಮನ್ ಡಿಫರೆನ್ಸ್ ಆಫ್ ಆನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್ 8 5 2 minus 1 is so 5 minus 8 ಕಾಮನ್ ಡಿಫರೆನ್ಸ್ ಅಂತ ಹೇಳಿದ್ರೆ 8 ಅಲ್ಲಿ 5 ಹೋಯಿತು ಅಂತ ಹೇಳಿದ್ರೆ 3 ಸೊ ಬಿಗ್ ನಂಬರ್ ಇಸ್ 8 ಮುಂದೆ ಏನಿದೆ ಮೈನಸ್ ಸೊ -3 ಸೊ ನೀವು ಅಬ್ಸರ್ವ್ ಮಾಡಿರೋದು ಇಲ್ಲಿ ಕ್ವಶನ್ಸ್ ನಮಗೆ ರಿಪೀಟ್ ಸೇಮ್ ಪ್ಯಾಟರ್ನಲ್ಲೇ ಕ್ವಶನ್ ಬರುತ್ತೆ ಬಟ್ ಸ್ವಲ್ಪ ಏನಾಗುತ್ತೆ ನಂಬರ್ಸು ಚೇಂಜ್ ಆಗುತ್ತೆ ಅಷ್ಟೇ ನೆಕ್ಸ್ಟ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ 2x ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು x minus 7 is ಸೊ ಸ್ಟ್ಯಾಂಡರ್ಡ್ ಫಾರ್ಮ್ ಅಂತ ಹೇಳಿದ್ರೆ ಈಕ್ವಲ್ಸ್ನೆಲ್ಲ ಈ ಕಡೆ ತೊಗೊಂಡ್ಬಿಟ್ವಿ ಅಂತ ಹೇಳಿದ್ರೆ ಏನಾಗುತ್ತೆ 2x ಸ್ಕ್ವೇರ್ ಸೊ ಈ ಪ್ಲಸ್ ಎಕ್ಸ್ ಈ ಕಡೆ ಬಂದರೆ ಏನಾಗುತ್ತೆ -x -7 ಈ ಕಡೆ ಬಂದರೆ ಏನಾಗುತ್ತೆ +7 is equals to 0 ಸೊ 2x ಸ್ಕ್ವೇರ್ -x + 7 is equals to 0 ಸೊ ದಟ್ ಈಸ್ ಆಪ್ಷನ್ ಯಾವ್ದು ಬರುತ್ತೆ ನಮಗೆ ಆಪ್ಷನ್ ಎ ಇಲ್ಲ ಆಪ್ಷನ್ ಬಿ ಕೂಡ ಇಲ್ಲ ಸೊ ಆಪ್ಷನ್ ಸಿ ಇಸ್ ದ ಆನ್ಸರ್ ನೆಕ್ಸ್ಟ್ ದ ವ್ಯಾಲ್ಯೂ ಆಫ್ ಕಾಸ್ 90 minus 30 ಡಿಗ್ರಿ ಸೊ ಕಾಸ್ 90 minus 30 ಅಂತ ಹೇಳಿದ್ರೆ 60 ಡಿಗ್ರಿ ಸೊ ಕಾಸ್ 60 ಡಿಗ್ರಿ ವ್ಯಾಲ್ಯೂ ಇಸ್ 1/2 ಸೊ ಆಪ್ಷನ್ ಬಿ ಇಸ್ ದ ಆನ್ಸರ್ ದ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ ಪಿ ಆಫ್ ಎಕ್ಸ್ y ಫ್ರಮ್ ಆನ್ ಆರಿಜಿನ್ ಈ ಕ್ವಶನ್ ಅಂತೂ ನಮಗೆ ತುಂಬ ಸತಿ ರಿಪೀಟ್ ಆಗಿದೆ ಸೊ ಫ್ರಮ್ ದಿ ಆರಿಜಿನ್ ಅಂದರೆ ಆಪ್ಷನ್ ಎ x² + y² ಸ್ಕ್ವೇರ್ ರೂಟ್ ಆಫ್ x² + y². ನೆಕ್ಸ್ಟು the angle so next ಏನಿದೆ in a circle the angle between the tangent and the radius the angle between the tangent and the radius ನಮಗೆ ಯಾವಾಗಲೂ 90 ಡಿಗ್ರಿ ಇರುತ್ತೆ ಸೊ ಆಪ್ಷನ್ ಸಿ ಇಸ್ ದ ಆನ್ಸರ್ in the given figure the volume of the frustum of the cone so volume of the frustum of the cone ನಮಗೆ ಫಾರ್ಮುಲಾ ಏನು pi r1 + r2 × l ಸೊ ಇದು ಆಪ್ಷನ್ ಆನ್ಸರ್ ಆಗೋದಿಲ್ಲ ಇದು ಕೂಡ ಆಪ್ಷನ್ ಅಲ್ಲ ಸೊ 1/3 pi h × r1 ಸ್ಕ್ವೇರ್ - r2 ಸ್ಕ್ವೇರ್ ನೆಗೆಟಿವ್ ವ್ಯಾಲ್ಯೂ ಬರೋದಿಲ್ಲ ಸೊ ಆಪ್ಷನ್ ಡಿ ಇಸ್ ದ ಆನ್ಸರ್ ನೆಕ್ಸ್ಟ್ ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್ ಆಫ್ ರೇಡಿಯಸ್ ಆರ್ ಯೂನಿಟ್ ಈಸ್ ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್ ಫಾರ್ಮುಲಾ ಏನಂತ ಹೇಳಿದ್ರೆ 4 pi r² ಸೊ ಆಪ್ಷನ್ ಡಿ ಇಸ್ ದ ಆನ್ಸರ್ 4 pi r² ಸ್ಕ್ವೇರ್ ಯೂನಿಟ್ the distance between the origin and the coordinate of the point x, y so origin and coordinate ಮತ್ತೆ ರಿಪೀಟ್ ಆಯಿತು ಸೊ ಆಪ್ಷನ್ ಡಿ ಎಲ್ಲಿದೆ √x² + y². then the HCF of 72 and 120 is 24 then the LCM is so here HCF is 24 so we know that HCF into LCM is equals to these two numbers in the multiplication ಬರುತ್ತೆ a into b so HCF is 24 we have to find LCM a into b ಅಂತ ಹೇಳಿದ್ರೆ 72 into 120 so LCM ಅಷ್ಟೇ ಬೇಕು which is equals to 72 into 120 divided by 24 ಸೊ ಇಲ್ಲಿ 24 1 ಝಾ 24 3 ಝಾ 72 ಮಲ್ಟಿಪ್ಲೈ ಮಾಡಿದ್ರೆ ಅಂತ ಹೇಳಿದ್ರೆ 12 3 ಝಾ 36 360 ಆಪ್ಷನ್ ಸಿ ಇಸ್ ದ ಆನ್ಸರ್ ನೆಕ್ಸ್ಟ್ ದ ವ್ಯಾಲ್ಯೂ ಆಫ್ ಸೈನ್ 30 ಡಿಗ್ರಿ ಪ್ಲಸ್ ಕಾಸ್ 60 ಡಿಗ್ರಿ ಸೈನ್ 30 ಅಂತ ಹೇಳಿದ್ರೆ ವ್ಯಾಲ್ಯೂ 1/2 ಪ್ಲಸ್ ಕಾಸ್ 60 ಅಂತ ಹೇಳಿದ್ರು 1/2 ಸೊ ಇಲ್ಲಿ ಬೇಸ್ ಸೇಮ್ ಇದೆ 2 1 + 1 ವಿಚ್ ಈಸ್ ಈಕ್ವಲ್ಸ್ ಟು 2/2 ಸೊ 2/2 ಅಂತ ಹೇಳಿದ್ರೆ 1 ಆಪ್ಷನ್ ಡಿ ಇಸ್ ದ ಆನ್ಸರ್ ನೆಕ್ಸ್ಟ್ ಇನ್ ದ ಗಿವನ್ ಗ್ರಾಫ್ ಆಫ್ y is equals to p of x the number of 0 is ಸೊ ಪಿ ಆಫ್ ಎಕ್ಸ್ ಅಂತ ಹೇಳಿದ್ರೆ ಎಕ್ಸ್ ಆ್ಯಕ್ಸಿಸಿಗೆ ಏನು ಲೈನ್ಸ್ ನಮಗೆ ಟಚ್ ಆಗಿದೆ ಅದನ್ನು ಕೌಂಟ್ ಮಾಡಬೇಕು ಸೊ ಇಲ್ಲಿ 1 2 3 ಟೈಮ್ಸ್ ನಮಗೆ ಕ್ರಾಸ್ ಆಗಿದೆ ಸೊ ನಂಬರ್ ಆಫ್ ಝೀರೋಸ್ ಎಷ್ಟು 3 ಸೊ ಆಪ್ಷನ್ ಬಿ ಇಸ್ ದ ಆನ್ಸರ್ ಸೊ ಇದಿಷ್ಟು ನಮಗೆ 2018 ಇಂದ
22ವರೆಗೂ ಕ್ವಶನ್ ಪೇಪರ್ಸಲ್ಲಿ ಕೇಳಿರೋ ಅಂತಹ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು, ಟೋಟಲ್ 56 ಕ್ವಶನ್ಸು. ಸೊ ಇದೇ ಥರ ನಿಮಗೆ 1 ಮಾರ್ಕ್ಸ್ 2 ಮಾರ್ಕ್ಸ್ 3 ಮಾರ್ಕ್ಸ್ 4 ಮಾರ್ಕ್ಸ್ ಕ್ವಶನ್ಸ್ನ ಸಾಲ್ವ್ ಮಾಡಬೇಕು ಅಂತ ಹೇಳಿದರೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ ಥ್ಯಾಂಕ್ ಯು.